ತರಬಿ ನಿಲ್ಲಿಸಿದರೆ ನಿಶ್ಚಿತವಾಗಿ ಒಂದು ಕಾಳಗ ಜೋರಾಗ್ತದೆ, ಮೂರನೇ ಮಹಾಯುದ್ಧ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಆದರೆ ಇದನ್ನು ಕೇಳೋರು UN ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅದು ಸಹಿತ ಇವತ್ತು ನೋಡ್ದಂಗೆ ಮೌನ ವಹಿಸದ. ಮುಂದೆ ಏನಾಗ್ಬೋದು? ಈ ದೇಶಗಳ ಮಧ್ಯೆ ನಡೆದಂಥ ಈ ಒಂದೇ ಕಾಲದಿಂದಾಗೆ ಅಂತಾರಾಷ್ಟ್ರೀಯ ಯುದ್ಧಕ್ಕೋಸ್ಕರ ದಾರಿ ಆಗೋ ಸಾಧ್ಯತೆ ಅದ. ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಈ ನಮ್ಮ ಅಮೇರಿಕ ಇದ್ದಿದ್ದು ಹಲವು 10 ಸಲ ವಿಚಾರ ಮಾಡಿ ಮುಂದಿನ ದಾಳಿಗೆ ಹೆಜ್ಜೆ ಇಡಬೇಕು. ಇದಿಲ್ಲಾಂದ್ರೆ ತಾನೂ ನಾಶ ಆಗೋದ್ರೊಂದಿಗೆ ಇಡೀ ವಿಶ್ವವನ್ನು ನಾಶ ಮಾಡೋ ಕಡೆಗೆ ಒಯ್ಯುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಟ್ರಂಪ್ ಅವರು ನಿಜವಾಗಿಯೂ ಜಾಣರ ಅಥವಾ ಹುಚ್ಚರ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಹೇಳ್ತದೆ. ಯಾಕೆಂದರೆ ಅವ್ರ ಮೇಲ್ಮೇಲೆ ತಮ್ಮ ಸ್ಟ್ಯಾಂಡ್ಗಳನ್ನು ನಿಲುವುಗಳನ್ನು ಮಾಡ್ತಾ ಬಂದಿದ್ದಾರೆ. ಕೊನೆಗೆ ಇವತ್ತು ಏನಾಗಿದೆ ಅಂದರೆ ಅಲ್ಲೇ ಅಟ್ಯಾಕ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಟ್ಯಾಕ್ ಮಾಡಿದ್ರೆ ತೊಂದರೆ ಏನು ಅನುಭವಿಸ್ಬೋದು ಅಂತೇಳಿ ಮತ್ತು ಇವತ್ತು ಒಂದೇ ದೇಶನಾಗಿ ಮಾಡುವಂಥ ಪ್ರಯತ್ನಗಳು ಇಡೀ ವಿಶ್ವದ ಎಲ್ಲ ದೇಶಗಳಲ್ಲಿ ತಲೆಯಲ್ಲಿ ಬಂದಿರೋದಾಗೆ, ಅದರಲ್ಲೂ ಯುರೋಪಿಯನ್ ಯೂನಿಯನ್ ಅಂತೂ ಅಮೇರಿಕೆಯನ್ನು ಪೂರ್ತಿ ದೂರ ಮಾಡಿದ್ದರಿಂದಾಗೆ ನಿಜವಾಗಿಯೂ ಇರಾನ್ ಮೇಲೆ ಮತ್ತು ಚೈನಾದ ಮೇಲೆ ದಾಳಿ ಮಾಡಲು ನಡೆಯೋದನ್ನು ಈ ಏನಪ್ಪ ಅಂದರೆ ಯುದ್ಧ ಅಂತೇಳಿ. ಅದಕ್ಕೆ ಚೈನಾ ಒಂದು ವೇಳೆ ಯುದ್ಧಕ್ಕೆ ಇಳಿದ್ರೆ ಅದ್ರ ಬೆಂಬಲಕ್ಕೆ ಉತ್ತರ ಕೊರಿಯಾ ಇನ್ನುಳಿದವು ಬರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಒಂದರಿಂದ ಒಂದು ಇಡೀ ವಿಶ್ವ ತುಂಬ ವ್ಯಾಪಿಸೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ದಿಶೆಯಲ್ಲಿ ಅಮೇರಿಕಾ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಅದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ಗಳು ಅದಾವಲ್ಲ ಅವರು ಸಹಿತ ಈ ಎರಡೂ ರಾಷ್ಟ್ರಗಳಿಗೆ ತೆಕ್ಕಾಲಗಳಿಗೆ ತಿಳಿ ಹೇಳಿ ಈ ಒಂದು ಇದು ನಿಲ್ಲಿಸುವಂಥ ಪ್ರಯತ್ನ ಆಗಬೇಕು. ಇಲ್ಲಾಂದ್ರೆ ಖಚಿತವಾಗಿ ಈ ನಮ್ಮ ಯಹೂದಿಗಳು ಬೆಂಬಲಿತ ಟ್ರಂಪ್ ಅವರು ರಾಜೀನಾಮೆ ಕೊಟ್ಟು ಬರಬೇಕು ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದ್ರೆ ಟ್ರಂಪರಿಂದಾಗಿ ಮೂರನೇ ವಿಶ್ವಯುದ್ಧವು ಎಲ್ಲ ಸಾಧ್ಯತೆಗಳು ಬೆಳೀತಾ ಇದ್ದಾವೆ. ಮತ್ತು ಅವರಲ್ಲಿ ಒಂದು ಮಾನಸಿಕ ಸ್ಥಿಮಿತ ಇಲ್ಲ ಅನ್ನೋದು ಇಲ್ಲಿವರೆಗಿನ ಅವರ ಎಟಿಟ್ಯೂಡ್ಸಿಂದ ಕಲಿಬೇಕಾಗಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.